ಅಡ್ಡಗಲ್ ಗ್ರಾಮದ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಗೌರವಾನ್ವಿತರು ವಯೋನಿವೃತ್ತಿ ಬೀಳ್ಕೊಡುಗೆ ಸಮಾರಂಭ ಸಿ ಈರಪ್ಪರವರ ಸಹ ಶಿಕ್ಷಕರು ಮತ್ತು ಗೌರವಾನ್ವಿತ ಅಡ್ಡಲ್ ಕ್ಲಸ್ಟರ್ ಮುಖ್ಯೋಪಾಧ್ಯಾಯರು ಶಿಕ್ಷಕವೃಂದ ಎಸ್ಡಿಎಂಸಿ ಸಮಿತಿ ವಿದ್ಯಾರ್ಥಿಗಳು ಹಾಗೂ ಹಿತೈಷಿಗಳು ಗ್ರಾಮದ ಮುಖಂಡರು ಜನಸಾಮಾನ್ಯರು ಹಿರಿಯರು ವಿದ್ಯಾರ್ಥಿಗಳ ಪೋಷಕವೃಂದದವರು ಹಾಗೂ ಇಸಿಒ ಶ್ರೀನಿವಾಸ್ ಮತ್ತು ಮಾಜಿ ಶಿಕ್ಷಕರ ಸಂಘದ ಅಧ್ಯಕ್ಷರು ಗೋವಿಂದ ರೆಡ್ಡಿ ಹಾಗೂ ರಘುನಾಥ್ ರೆಡ್ಡಿ ಜಿಲ್ಲಾ ಸಂಘದ ಉಪಾಧ್ಯಕ್ಷರು ಮತ್ತು ಶಿವರಾಮೇಗೌಡ ನಿರ್ದೇಶಕರು ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಧ್ಯಕ್ಷರು ಮುಖ್ಯ ಶಿಕ್ಷಕರು ಕೆಎಸ್ ಪ್ರಮೀಳಾ ಮೇಡಂ ಸಿ ಈರಪ್ಪ ಸಹ ಶಿಕ್ಷಕರು ಅವರ ಕುಟುಂಬ ಶ್ರೀಮತಿ ವೆಂಕಟ ಲಕ್ಷ್ಮಮ್ಮ ಮತ್ತು ಮಕ್ಕಳು ಕೆಜೆ ವೆಂಕಟಪ್ಪ ಸಹ ಶಿಕ್ಷಕರು ವಿ ಕಿಟ್ಟಣ್ಣ ಕೆ ಧನಲಕ್ಷ್ಮಿ ಮೇಡಂ ಡಿಜಿ ರಾಜರೆಡ್ಡಿ ಜಿ ಪ್ರಸನ್ನ ಲಕ್ಷ್ಮಿ ಮೇಡಂ ಶಾರದಮ್ಮ ಮೇಡಂ ಮತ್ತು ಅಡಿಗೆ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದು ಈ ಸಮಯದಲ್ಲಿ ಗೌರವಾನ್ವಿತ ಶಿಕ್ಷಕವೃಂದದವರು ಸಹ ಶಿಕ್ಷಕರ ಈರಪ್ಪ ರವರ ನಿವೃತ್ತಿ ಬೀಳ್ಕೊಡುಗೆ ಸಮಾರಂಭ ಅದ್ದೂರಿ ಸನ್ಮಾನ ಹಮ್ಮಿಕೊಂಡಿದ್ದು ಸಭೆಯಲ್ಲಿ ಅವರ ಅಧಿಕಾರ ಅವಧಿಯಲ್ಲಿ ಕೆಲಸಗಳ ಬಗ್ಗೆ ಶಿಕ್ಷಣ ವೃಂದದ ಅಧಿಕಾರಿಗಳ ಸಲಹೆ ಸೂಚನೆಗಳು ವ್ಯಕ್ತಪಡಿಸಿದರು. ಶ್ರೀಯುತ ಸಿ ಈರಪ್ಪನವರು ಈ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಡ್ಡಗಲ್ ಶಾಲೆಯಲ್ಲಿ ಸುಮಾರು 36 ವರ್ಷಗಳ ಕಾಲ ಸೇವೆಯನ್ನ ಸಲ್ಲಿಸಿ ಅವರು ಈ ಒಂದು ಶಾಲೆಯಲ್ಲಿ ಮುಖ್ಯ ಶಿಕ್ಷಕರಾಗಿ ಕೂಡ ಪ್ರಭಾರ ವಹಿಸಿಕೊಂಡಿದ್ರು. ಅವರು ಪ್ರಭಾರಿ ವಹಿಸಿಕೊಂಡಾಗಿಂದ ಕೂಡ ಈ ಶಾಲೆಯಲ್ಲಿ ಮಕ್ಕಳ ಒಂದು ವಿದ್ಯಾಭ್ಯಾಸ ಶೈಕ್ಷಣಿಕವಾಗಿ ಗುಣಮಟ್ಟದಿಂದ ಕೂಡಿರ್ತಕ್ಕಂಥದ್ದು. ಸರ್ಕಾರದ ಯಾವುದೇ ಕೆಲಸಗಳನ್ನ ಅವರು ಸುಸೂತ್ರವಾಗಿ ನಡೆಸ್ಕೊಬಂದು ಈ ಶಾಲೆಯ ಹಾಜರಾತಿಯನ್ನು ಕೂಡ ಮತ್ತೆ ದಾಖಲಾತಿ ಮತ್ತು ಹಾಜರಾತಿಯನ್ನು ಕೂಡ ಹೆಚ್ಚಿಸಲಿಕ್ಕೆ ಸಹಕಾರವನ್ನು ನೀಡಿದ್ದಾರೆ. ನಮ್ಮ ಇಲಾಖೆ ಕಾರ್ಯಕ್ರಮಗಳಲ್ಲಿ ಎಲ್ಲದರಲ್ಲೂ ಕೂಡ ಕೈ ಜೋಡಿಸಿ ಅಚ್ಚುಕಟ್ಟಾಗಿ ಕಾರ್ಯಗಳನ್ನು ನಿರ್ವಹಿಸ್ಕೊಂಡು ಬಂದಿದ್ದಾರೆ. ಅವರು ಈ ಒಂದು ದಿನ ನಿವೃತ್ತಿ ಹೊಂದ್ತಾ ಇರತಕ್ಕಂಥದ್ದು ನಮ್ಮ ಒಂದು ಇಲಾಖೆಗೆ ಒಂದು ನಷ್ಟನೇ ಅಂತ ನಾವು ಹೇಳ್ಬೋದು. ಯಾಕೆಂತಂದ್ರೆ ಅವರ ಸುದೀರ್ಘವಾಗಿರ್ತಕ್ಕಂಥ ಸೇವೆ ನಮ್ಮ ಇಲಾಖೆಗೆ ಅತ್ಯುತ್ತಮವಾಗಿ ಇನ್ನ ಬೇಕಾಗಿತ್ತು. ಆದರೆ ವಯೋ ಸಹಜ ನಿವೃತ್ತಿ ಹೊಂದೋದ್ರಿಂದ ಅವರ ಒಂದು ಜೀವನ ಸುಖಕರವಾಗಿರಲಿ, ಅವರಿಗೆ ದೇವರು ಆಯಸ್ಸು ಆರೋಗ್ಯವನ್ನ ಕೊಟ್ಟು ಅವರ ಕುಟುಂಬವನ್ನ ಇನ್ನಷ್ಟು ಆರೋಗ್ಯದಿಂದ ಇರೋದಕ್ಕೆ ಸಹಕಾರಿ ಆಗ್ಲಿ ಅಂತ ಹೇಳಿ ಈ ಎರಡು ಮಾತನ್ನ ಹೇಳ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತ ಎಲ್ಲರೂ ಸಹ ಒಳ್ಳೆಯದಾಗಿರ್ತಕ್ಕಂಥ ಶುಭವನ್ನು ಹಾರೈಸಲು ಬಂದಿರತಕ್ಕಂಥ ಈರಪ್ಪ ಸರ್ ಅವರ ಒಂದು ಆರೋಗ್ಯವಾಗಿ ಇನ್ನ ಒಂದು 100 ವರ್ಷ ಆಯುಸ್ಸು ಬೆಳೆಸಿ ಅವರು ಒಳ್ಳೆಯದಾಗಿರ್ತಕ್ಕಂಥ ಸರ್ಕಾರಕ್ಕೆ ಬೇಕಾಗಿರ್ತಕ್ಕಂಥದ್ದು, ಪ್ರಜೆಗಳಿಗೆ ಬೇಕಾಗಿರ್ತಕ್ಕಂಥ ಅಥವಾ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮುಂದುವರಿಸಿಕೊಂಡು ಹೋಗ್ಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ವಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸರ್, ಈ ದಿನ ಈ ಅಡ್ಡಗಲ್ಲು ಒಂದು ಸರ್ಕಾರಿ ಶಾಲೆಯಲ್ಲಿ ವಯೋನಿವೃತ್ತಿ ಬೀಳ್ಕೊಡುಗೆ ಈರಪ್ಪ ಅವರು ಈಗಾಗಲೇ ಒಂದು ಬೀಳ್ಕೊಡುಗೆ ಸಮಾರಂಭ ಹಮ್ಮಿಕೊಂಡಿದ್ರಲ್ಲ, ಈಗಾಗಲೇ ಅವರ ಒಂದು ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದ ಒಂದು ಯಾವ್ಯಾವ ಒಂದು ತಾಲೂಕುಗಳಲ್ಲಿ ಮತ್ತೆ ಒಂದು ಈ ಶಾಲೆಗಳಲ್ಲಿ ಮಾಡಿ ಈ ದಿನ ಇಲ್ಲಿ ಕೊನೆ ಅಂತ ಯಾವ ರೀತಿಯ ಒಂದು ವಿದ್ಯಾರ್ಥಿಗಳಿಗೆ ಒಂದು ಪ್ರೋತ್ಸಾಹ ಸಂಕಲ್ಪ. ಮೊದಲನೇದಾಗಿ ಇವರು ಸೇವೆಗೆ ಸೇರಿರ್ತಕ್ಕಂಥದ್ದು ಹಾಸನ ಜಿಲ್ಲೆಯಲ್ಲಿ ಮೊದಲನೇದಾಗಿರ್ತಕ್ಕಂಥ ಸರ್ಕಾರಿ ಸೇವೆಯನ್ನು ಸೇರಿ ಅಲ್ಲಿ ಒಂದಷ್ಟು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ನಂತರ ಕೋಲಾರ ಜಿಲ್ಲೆಗೆ ಬಂದು ಇವರು ಈ ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಇರ್ತಕ್ಕಂಥ ಅಡ್ಡಗಲ್ ಶಾಲೆಯಲ್ಲಿ ವಯೋನಿವೃತ್ತಿ ಇವರ ಅಧಿಕಾರ ಅಂತ ಅವರಿಗೆ ಒಂದು ಧೈರ್ಯವನ್ನು ತುಂಬತಕ್ಕಂಥ ಏನು ವಯೋನಿವೃತ್ತಿ ಅಂದ್ರೆ ಜೀವನದಲ್ಲಿ ನಿವೃತ್ತಿ ಇಲ್ಲ, ತಮ್ಮ ಕೆಲಸದಲ್ಲಿ ನಿವೃತ್ತಿಯನ್ನು ಪಡ್ಕೊಂಡಿರ್ತಕ್ಕಂಥ ಶಿಕ್ಷಕರು ಅವರಿಗೆ ಸಮಾಜ ಸೇವೆಯಲ್ಲಿ ಇನ್ನು ಸಮಾಜದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಒಂದು ಸಹಾಯ ಮಾಡತಕ್ಕಂಥ ಒಳ್ಳೆಯ ಮನಸ್ಸು ಬರಲಿ ಮತ್ತು ಒಳ್ಳೆಯದಾಗಿರ್ತಕ್ಕಂಥ ಆರೋಗ್ಯ ಐಶ್ವರ್ಯ ಮತ್ತು ನೆಮ್ಮದಿ ಸಿಗಲಿ ಅಂತ ಈ ಒಂದು ಎಲ್ಲ ಶಾಲೆಯ ಮತ್ತು ಮಕ್ಕಳ ಮತ್ತು ಎಲ್ಲ ಶಿಕ್ಷಕರ ಪರವಾಗಿ ಅವರಿಗೆ ಒಂದು ಕೃತಜ್ಞತೆ ಸಲ್ಲಿಸಲು ಎಲ್ಲ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಪಾಠಶಾಲೆ ಅಡ್ಡಗಲ್ ಕ್ಲಸ್ಟರಿನ ಈ ಶಾಲೆಯಲ್ಲಿ ಸಿ ಈರಪ್ಪ ವಯೋನಿವೃತ್ತಿ ಹೊಂದಿರತಕ್ಕಂಥ ಒಂದು ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮಕ್ಕೆ ಈ ಕ್ಲಸ್ಟರಿನ ಎಲ್ಲ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ಭಾಗವಹಿಸಿ ಮತ್ತು ಇದು ಸರ್ಕಾರದ ಒಂದು ನಿಯಮಾವಳಿ. 60 ವರ್ಷ ವಯಸ್ಸಾಯಿತು ಅಂದರೆ ಸರ್ಕಾರದಿಂದ ನೀವು ವಯೋನಿವೃತ್ತಿ ಆಗಿರ್ತಕ್ಕಂಥದ್ದು ಸಹಜ. ಆದರೆ ಈ ಒಂದು ಇಷ್ಟು ವರ್ಷ ಇವರು ಮಕ್ಕಳಿಗೋಸ್ಕರ ಶೈಕ್ಷಣಿಕವಾಗಿ ಮತ್ತು ಎಲ್ಲ ಒಂದು ಶಾಲೆಯ ಅಭಿವೃದ್ಧಿಗೋಸ್ಕರ ಮತ್ತು ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಸಮಸ್ಯೆಗಳನ್ನು ಸಹ ಶಾಲೆಯಲ್ಲಿ ಇಲ್ದಿರ ಒಂದು ಸಂತೋಷದಿಂದ ಮತ್ತು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿರ್ತಕ್ಕಂಥ ಈ ಶಾಲೆಯ ಮುಖ್ಯ ಶಿಕ್ಷಕರು
ಹಾಗೂ ಸಹ ಶಿಕ್ಷಕರು ಮತ್ತೆ ಈ ಕ್ಲಸ್ಟರ್ನ CRPಗಳಾಗಿರ್ತಕ್ಕಂಥ ವೇಣುಗೋಪಾಲ್ ಅವರು ಮತ್ತೆ ನಮ್ಮ ಈ ಭಾಗದ ಶಿಕ್ಷಣ ಸಂಯೋಜಕರಾಗಿರ್ತಕ್ಕಂಥ KC ಶ್ರೀನಿವಾಸ್ ಅವರು ಸಹ ಆಗಮಿಸಿದ್ದಾರೆ. ಮತ್ತೆ ಈ ನೌಕರರ ಸಂಘದ ಸದಸ್ಯರಾಗಿರ್ತಕ್ಕಂಥ ರಾಜ್ಯೋತ್ಸವ ಅವರ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಅವರ ಸೇವೆಯನ್ನು ಸುಮಾರು 36 ವರ್ಷಗಳಷ್ಟು ಮಕ್ಕಳ ಸೇವೆಯನ್ನು ಮತ್ತು ಸರ್ಕಾರದ ಒಂದು ಸೇವೆಯನ್ನು ನೀಡಿ ಈ ದಿನ ವಯೋನಿವೃತ್ತಿಯನ್ನು ಹೊಂದಿರ್ತಿದ್ದಾರೆ.